question, what are the reasons for retreating monsoon winds in early October? ಸೊ ಅಕ್ಟೋಬರ್ ನಲ್ಲಿ ಬರುವಂತಹ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲಕ್ಕೆ ಕಾರಣವೇನು, ಇಲ್ಲಿ ಮಾರುತಗಳ ಕಾರಣವೇನು ಅಂತ ಕೇಳಿದ್ದಾರೆ. The reasons are the temperature in the Indian subcontinent decreases due to heavy rainfall during southwest monsoon season. ಓಕೆ, ಸೊ ಈಶಾನ್ಯ ಮಾರುತ, ನೈಋತ್ಯ ಮಾರುತ, ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಭಾರತ ಉಪಖಂಡದಲ್ಲಿ ಟೆಂಪರೇಚರ್, ಉಷ್ಣಾಂಶ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ ಹೆವಿ ರೈನ್ಫಾಲ್, ಅತಿ ಹೆಚ್ಚು ಮಳೆ ಒಂದು ನೈಋತ್ಯ ಮಾನ್ಸೂನ್ ಮಾರುತ ಅಥವಾ ಮುಂಗಾರು ಮಳೆಗಾಲದಲ್ಲಿ ಬರುವುದರಿಂದ ಭಾರತದಲ್ಲಿ ಉಷ್ಣಾಂಶ ಕಡಿಮೆ ಆಗತ್ತೆ. ಓಕೆನಾ, ಇದು ಒಂದು ರೀಸನ್ ಆಗಿದೆ. ಎರಡನೇ ರೀಸನ್ ಅಂದ್ರೆ ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಸನ್ಸ್ ರೇಸ್ ಫಾಲ್ ವರ್ಟಿಕಲಿ ಆನ್ ದ ಸದರ್ನ್ ಹೆಮಿಸ್ಫಿಯರ್. ಸೊ ಈ ಒಂದು ಕಾಲದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ದಕ್ಷಿಣಾರ್ಧ ಗೋಳದ ಮೇಲೆ ಬೀಳುವುದರಿಂದ retreating of monsoon winds occur in early October. Okay. Third one, due to this, the temperature in the northern hemisphere decreases and high pressure area is formed. So ಇದರಿಂದಾಗಿ ನಾರ್ದರ್ನ್ ಹೆಮಿಸ್ಫಿಯರ್, ಉತ್ತರಾರ್ಧ ಗೋಳದಲ್ಲಿ ಟೆಂಪರೇಚರ್ ಕಡಿಮೆ ಆಗುವುದರಿಂದ ಮತ್ತು ಇಲ್ಲಿ ಅತಿ ಹೆಚ್ಚಿನ ಒತ್ತಡ ಪ್ರದೇಶ ಕ್ರಿಯೇಟ್ ಆಗೋದ್ರಿಂದ ಮಾನ್ಸೂನ್ ವಿಂಡ್ಸ್ ಅಕರ್ ಇನ್ early October. Okay. This is the reason for the retreating of monsoon winds in early October.